ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಬಂದ್ಗೆ ಬೆಂಬಲವನ್ನು ಕೊಟ್ಟು ಇವತ್ತು ಬೆಂಬಲವನ್ನು ಸೂಚಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ 1 ಇಂಚು ನೀರು ಕೊಡಬಾರದು ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾವು ಈ ಹೋರಾಟದ ಮೂಲಕ ಒತ್ತಾಯವನ್ನು ಮಾಡ್ತಿದ್ದೀವಿ. ಮಂಡ್ಯ ರೈತರ ಹಿತವನ್ನು ಕಾಪಾಡಬೇಕು, ಈ ನಾಡಿನ ಜನರ ಹಿತವನ್ನು ಕಾಪಾಡಬೇಕು. ಯಾವುದೇ ಕಾರಣಕ್ಕೂ 1 ಇಂಚು ನೀರು ಬಿಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಕಾನೂನು ವ್ಯವಸ್ಥೆ ಬಹಳ ಕುಂಠಿತವಾಗಿದೆ ನಮ್ಮ ಕರ್ನಾಟಕದ್ದು. CWRC CWMA ಪ್ರತಿ ಕಾನೂನಿನ ವ್ಯವಸ್ಥೆ ತಮಿಳುನಾಡು ಪರವಾಗಿ ಬರ್ತಿರ್ಬೇಕಾದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ, ಕರ್ನಾಟಕ ಸರ್ಕಾರದ ಲೀಗಲ್ ಅಡ್ವೈಸರ್ಗಳು ಏನ್ ಮಾಡ್ತಿದ್ದಾರೆ, ಅಡ್ವೊಕೇಟ್ ಜನರಲ್ ಏನ್ ಮಾಡ್ತಿದ್ದಾರೆ, ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಯಾವುದೇ ಕಾರಣಕ್ಕೂ ಕೂಡ 1 ಇಂಚು ನೀರು ಬಿಡಬಾರ್ದು, ಮುಖ್ಯಮಂತ್ರಿಗಳು ಯಾವುದೇ ಒತ್ತಡಕ್ಕೆ ಮಣಿಬಾರದು ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತೇನು ಕರ್ನಾಟಕ ರಾಜ್ಯ ಏನು ಒಂದು ಬಂದ್ಗೆ ಏನು ಕರೆ ಕೊಟ್ಟಿದೆ ಆ ಪ್ರಕಾರ ಇವತ್ತು ರಾಮನಗರ ದಕ್ಷಿಣ ಜಿಲ್ಲೆಯೊಳಗೆ ಇವತ್ತು ರಾಮನಗರದಲ್ಲಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ರಸ್ತೆ ತಡೆ ಮಾಡ್ತಾ ಇದ್ದೀವಿ. ಬಂದ್ಗೆ ನಾವು ಕರೆ ಕೂಡ ಸಹಕಾರ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇವತ್ತು ಕರ್ನಾಟಕದಲ್ಲಿ ತಮ್ಮೆಲ್ಲರೂ ಗೊತ್ತಿರುವಂಗೆ ಭೀಕರ ಬರಗಾಲ ಶುರುವಾಗಿದೆ. ಮತ್ತೆ ಯಾವುದೇ ಕೆರೆ ಕಟ್ಟೆಗಳು ಯಾವ್ದ್ರಲ್ಲೂ ಡ್ಯಾಮ್ ನೀರು ತುಂಬಿಲ್ಲ, ಕೆರೆ ಸಾಲ್ತಾ ಇಲ್ಲ, ನೀರುಗಳು ಕುಡಿಯೋ ನೀರಿಗೆ ನೀರು ಸಾರಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಕಾರಣ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ಏನಿದೆ, ಯಾವುದೇ ಕಾರಣಕ್ಕೆ ತಮಿಳುನಾಡು ನೀರಿಗೆ ತಮಿಳುನಾಡಿಗೆ ಕೊಡಬಾರ್ದು. ಈ CWRC ಇರ್ಬೋದು, CWMA ಇರ್ಬೋದು, ಏನು ಆದೇಶ ಮಾಡಿದೆ ಅಂದ್ರೆ ಇದೊಂದು ಅವೈಜ್ಞಾನಿಕವಾಗಿತ್ತು. ಯಾವುದೇ ಕಾರಣಕ್ಕೆ ಆದೇಶವನ್ನು ತಿರಸ್ಕರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.